Knowledge Park, the Creative School. Admissions are open from LKG to 10th standard. Free uniform for new admission students. The IS School, an intelligent franchise play school by IIM alumni with 975 branches. Admissions open for playgroup, nursery, LKG, UKG. ಬಸವಕಲ್ಯಾಣ ತಾಲೂಕಿನಲ್ಲಿ ಅನುದಾನರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿಯಿಂದ ಇವತ್ತೊಂದು ಶಾಂತಿಯುತ ಒಂದು ಧರಣಿ ಸತ್ಯಾಗ್ರಹ ಕಾರ್ಯವನ್ನು ಆಯೋಜನೆ ಮಾಡಲಾಗಿತ್ತು. ಅದು ಮಿನಿ ವಿಧಾನಸೌಧ ತಹಸೀಲ್ ಆಫೀಸ್ ಮುಂದೆ ಇವಾಗ ಮುಂಜಾನೆ 11 ಗಂಟೆಯಿಂದ ಈಗ 4 ಗಂಟೆವರೆಗೂ ತಹಸೀಲ್ ಹತ್ರ ನಾವು ಧರಣಿ ಸತ್ಯಾಗ್ರಹ ಮಾಡಿ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಹಸೀಲ್ದಾರ್ ಮುಖಾಂತರ ನಾವು ಮನವಿ ಪತ್ರವನ್ನು ಸಲ್ಲಿಸುವಂತ ಒಂದು ಕಾರ್ಯವನ್ನಾಗಿತ್ತು. ಆ ಮನವಿ ಪತ್ರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಅನುದಾನರಹಿತ ಖಾಸಗಿ ಶಾಲೆ ಆಡಳಿತ ಮಂಡಳಿಯ ಒಂದು ಬೇಡಿಕೆಗಳನ್ನು ಅದರಲ್ಲಿ ಪ್ರಸ್ತಾವನೆ ಮಾಡಲಾಗಿದೆ. ಈಗಾಗಲೇ ಕರ್ನಾಟಕದಲ್ಲಿ ಪಬ್ಲಿಕ್ ಶಾಲೆ ಇಂಗ್ಲಿಷ್ ಮೀಡಿಯಂ ಶಾಲೆ ತೆಗೆದಿರುವುದು, UKG LKG ಇಂದ ತೆಗೆದಿರುವಂತಹ ಶಾಲೆಗಳನ್ನು ಈಗಾಗಲೇ ಅದು ನಮ್ಮ ಕನ್ನಡ ಶಾಲೆಯ ಉಳಿವಿನ ಒಂದು ಅಂಚಿನಲ್ಲಿರುವುದರಿಂದ ಆ ಶಾಲೆ ಬಂದ್ ಮಾಡ್ಬೇಕಂತೇಳಿ ನಾವು ಈಗಾಗಲೇ ಮೊನ್ನೆ ಮುಖ್ಯಮಂತ್ರಿಗಳು ಹಾಕಿದ್ರು. UKG LKG ಅವರೇ ಚಾಲೂ ಮಾಡಿದ್ರೆ ಈ ಕನ್ನಡ ಶಾಲೆ ಉಳಿತಿಯಲ್ಲಿ ಕನ್ನಡ ಶಾಲೆ ಉಳಿಯಕ ವ್ಯವಸ್ಥಿತವಾಗಿ ಕೊಲ್ಲುವಂತ ಒಂದು ಕೆಲಸವನ್ನು ಸರ್ಕಾರ ಮಾಡುತ್ತಾ ಅದು ಪಬ್ಲಿಕ್ ಶಾಲೆ ಬಂದ್ ಮಾಡೋ ಒಂದು ನಿಟ್ಟಿನಲ್ಲಿ. ಎರಡನೇದಾಗಿ 1995 ನಂತರ ನಮ್ಮ ಯಾವುದೇ ಅನುದಾನ ಸಿಕ್ಕಿಲ್ಲ. ಅನುದಾನ ಸಿಗದ ಕಾರಣ ಈಗ ನಾವು 30 ವರ್ಷದಿಂದ ನಾವು ವಂಚಿತರಾಗಿದ್ದೀವಿ. ಆ ಕನ್ನಡ ಶಾಲೆಗಳಿಗೆ ಅನುದಾನ ಸಿಗಬೇಕಂತ ಒಂದು ಬೇಡಿಕೆಯನ್ನು ಕೂಡ ಅದರಲ್ಲಿ ನಾವು ಇಡಲಾಗಿದೆ. Prabhu Paramedic Paramedical and BCA College admissions are open. Global Public School English Medium admissions are open. Nursery to higher classes. ಎರಡನೇದಾಗಿ 371J ಅಡಿಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ಅದನ್ನು ಹಣಿಪಟ್ಟಿ ಕಟ್ಟಿಕೊಂಡಿದ್ದೀವಿ. ಆದರೆ ನಮ್ಮ ಶಿಕ್ಷಣ ಸಂಸ್ಥೆಗೆ ಶಿಕ್ಷಣಕ್ಕೆ ಯಾವುದೇ ಒತ್ತಿಲ್ಲ. ಅದರಲ್ಲಿ ಅದು ಸರ್ಕಾರಿ ಶಾಲೆಗಳಿಗೆ ಅಂತ ಅವ್ರಿಗೆ ಕೊಡ್ತಾರೆ, ಸರ್ಕಾರಿ ಶಾಲೆ ಮಕ್ಕಳೆಲ್ಲ ಅವ್ರಿಗೆ ಮಾತ್ರ ಕೊಡ್ತಾರೆ. ಯಾವ ಸಂಸ್ಥೆಯಲ್ಲಿ ಮಕ್ಕಳವ ಅವ್ರಿಗೆ ಏನೋ ಅಂದ್ರೆ ಅದು ಯಾವುದೂ ಉಪಯೋಗ ಆಗ್ತಾ ಇಲ್ಲ. ಆ 370J ಅಡಿಯಲ್ಲಿ ಕಾನೂನುಬದ್ಧವಾಗಿ ನಮಗೆ ಸಿಗಬೇಕಾದಂತ ಸವಲತ್ತನ್ನು ನಮ್ಗೆ ದೊರಕಿಸ್ಕೊಡ್ಬೇಕಂತ ಹೇಳಿ ಅದನ್ನು ಕೂಡ ಕಲ್ಯಾಣ ಕರ್ನಾಟಕದ ಇದರಲ್ಲಿ ಮಾನ್ಯ ಮುಖ್ಯಮಂತ್ರಿ ಮನವಿಯಲ್ಲಿ ಸಲ್ಲಿಸಿದ್ದೀವಿ. ಮೂರನೇದಾಗಿ RTE ಇಡೀ ದೇಶಾದ್ಯಂತ RTE ಚಾಲು ಅದ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಆ ಗರೀಬ ಬಡ ಮಕ್ಕಳಿಗೆ RTEಯಲ್ಲಿ ಸೌಲಭ್ಯ ಸಿಗಬೇಕಾಗಿತ್ತು. ವರ್ಷಕ್ಕೆ ಸುಮಾರು ಒಂದು 8 ಲಕ್ಷ 9 ಲಕ್ಷ ಮಕ್ಕಳು ರಾಜ್ಯಾದ್ಯಂತ ಅದು ಪ್ರವೇಶ ಪಡಿತಾ ಇದ್ರು. ಅದನ್ನು ರಾಜ್ಯ ಸರ್ಕಾರ ವಂಚನೆ ಮಾಡಿದೆ. ನಮಗೆ ಮತ್ತೆ RTE ಮರು ಜಾರಿ ಆಗಬೇಕು. ಆ ಮರು ಜಾರಿ ಆಗೋದ್ರಿಂದ ಕಡೆ ಬಡ ಮಗನು ಕೂಡ ಗಿರಿ ಸಿಲ್ಕ್ ಅಂಡ್ ಸಾರಿ ಗೋಲ್ಡನ್ ಸೂಪರ್ ಮಾಲ್ 50% ಆಫ್. ಶ್ರೀಮಂತರ ಮಕ್ಕಳ ಜೊತೆಯಲ್ಲಿ ಒಂದು ವಿದ್ಯಾಭ್ಯಾಸ ಮಾಡೋ ಒಂದು ವ್ಯವಸ್ಥೆ ಆಯ್ತದೆ ಅಂತ ಹೇಳಿ ಅದನ್ನು ಕೂಡ ರೀಚಾಲು ಮಾಡ್ಬೇಕಂತೇಳಿ ಅದರಲ್ಲೂ ಕೂಡ ಮನವಿ ಮಾಡಿದೀವಿ. ಹೀಗೆ ಕನ್ನಡ ಶಾಲೆ ಉಳಿಬೇಕಾದ್ರೆ ಹಲವಾರು ಬೇಡಿಕೆಗಳನ್ನು ಅದರಲ್ಲಿ ಇಟ್ಟಿದ್ದೀವಿ. ಆಮೇಲೆ ಇದಕ್ಕೆ ನಮಗೆ ಈ ಒಂದು ಬೇಡಿಕೆಗೆ ಬಸವಕಲ್ಯಾಣ ತಾಲೂಕಿನ ಕನ್ನಡ ಸಾಹಿತ್ಯದವರು ಇರ್ಬೋದು, ಕನ್ನಡ ಪರಿಷತ್ದವರು ಇರ್ಬೋದು, ಕನ್ನಡದ ಜಾನಪದರಿದ್ದರು, ಬಜರಂಗದವರು ಹಾಗೂ ವಿವಿಧ ಕನ್ನಡ ಸಂಘಟನೆಗಳು, ಕನ್ನಡ ಪ್ರೇಮಿಗಳು ಸುಮಾರು 400 ರಿಂದ 500 ಜನಗಳು ಸೇರಿ ಇವತ್ತು ನಮಗೊಂದು ಧರಣಿ ಸತ್ಯಾಗ್ರಹಕ್ಕೆ ಬೆಂಬಲ ಸೂಚಿಸಿ ಇವತ್ತು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳುತ್ತೇನೆ. ಅದೇ ರೀತಿ ಅದನ್ನು ಮುಗಿಸಿ ಈಗ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತ ಬಸವಕಲ್ಯಾಣ ಅವರ ಆಫೀಸಿಗೆ ಎಲ್ಲ ನಮ್ಮ ಅನುದಾನಿತ ಖಾಸಗಿ ಶಾಲೆಯ ಆಡಳಿತ ಮಂಡಳಿ ಎಲ್ಲ ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಸೇರಿ ನಾವು ಇವತ್ತಿನ ಅವರಿಗೂ ಕೂಡ ಒಂದು ಮನವಿ ಪತ್ರ ಸಲ್ಲಿಸಿದೀವಿ. ಅದು ಮನವಿ ಪತ್ರ ಏನಂದ್ರೆ ಈ ನಮ್ಮ ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನಲ್ಲಿ ವಿಶೇಷವಾಗಿ 15 ರಿಂದ 20 ಕೋಚಿಂಗ್ ಸೆಂಟರ್ಗಳು ಅನಾಧಿಕೃತ ನಡೀತಾ ಇದ್ದು ಅದರಲ್ಲಿ ಯಾವುದೇ ಸವಲತ್ತಿಲ್ಲ, ಅವರಲ್ಲಿ ಯಾವುದೇ ಫೆಸಿಲಿಟಿ ಇಲ್ಲ. ಅಂತ ಒಂದು ಸಣ್ಣ ರೂಮಿನಲ್ಲಿ ಅದು ಯಾವುದೇ ಹವಾ ಬರಲ್ಲ, ಗಾಳಿ ಬರಲ್ಲ, ಯಾವುದೂ ಬರಲ್ಲ ಅಂತ ಒಂದು ವ್ಯವಸ್ಥೆಯಲ್ಲಿ ಕೋಚಿಂಗ್ ಸೆಂಟರ್ ನಡೆದವ. ಅಂತ ಅವ್ರಿಗೆ ನಡಲಿಕ್ಕೆ ನೀರಿನ ಕಣ್ಣು ಮುಚ್ಕೊಂತಾರ. ಅದು ಕಣ್ತೀರಿ ಅಂತ ಕೆಲಸ ಮಾಡಕ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ವು. 15-20 ಕೋಚಿಂಗ್ ಸೆಂಟರ್ಗಳು ಅದು ಈಗಾಗಲೇ ನಡೆದಿವೆ. ಮುಂದಿನ ವಾರದಲ್ಲಿ ಸಂಪೂರ್ಣ ಬಂದ್ ಆಗ್ಬೇಕು. ಯಾವ ಕಾರಣಕ್ಕೆ ಅವ್ರಿಗೆ ಯಾವುದೇ ಒಂದು 4 ದಿವಸ 2 ದಿವಸ ಯಾವ ಸಮಯನೂ ಕೂಡ ಕೊಡಬಾರ್ದು. ಅವರಿಗೆ ಆಲ್ರೆಡಿ ಹೋದ ವರ್ಷ ನಾವು 2 ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ. ಅದನ್ನ ಈ ಸಲ ಎಚ್ಚರ ಕೊಡಕ್ಕೆ ನಾವು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಅವರಿಗೆ ನಾವು ಎಲ್ಲಾ ನಮ್ಮ Manthara Hotel, first 3-star facility hotel in Basva Kalyan and Shastri Bhavan Pure Vegetarian Restaurant. Comfort zone for your family. Above Reliance Smart Bazaar Basva Kalyan. ಎಲ್ಲಾ ನಮ್ಮ ಸಂಘಟನಾ ವತಿಯಿಂದ ಇವತ್ತು ಮನವಿ ಪತ್ರವನ್ನು ಸಲ್ಲಿಸಿ ಈಗ ನಾವು ಹೊರಗಡೆ ಬರ್ತಾ ಇದ್ದೀವಿ.